once again welcome back to my channel. So ನಾನು ಸುಕನ್ಯಾ ಕಾಸ್ಮೆಟಾಲಜಿಸ್ಟ್. ಇವತ್ತಿನ ಕ್ಲಾಸ್ ಬಂದು ಪೆಡಿಕ್ಯೂರ್. ಸೊ ಪೆಡಿಕ್ಯೂರ್ ಬಗ್ಗೆ ನಾನು ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಪೆಡಿಕ್ಯೂರ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಚಾನಲ್ನ ಸ್ಪಾನ್ಸರ್ ಮಾಡ್ತಿರೋರು ಸುಕನ್ಯಾಸ್ ಬೆಲ್ಲೇಜಾ ಲ್ಯಾಂಡ್ಸ್ ಅಂಡ್ ಅಕಾಡೆಮಿ ಅವರು. ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ ಈ ಕ್ಲಾಸ್ನ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಪೆಡಿಕ್ಯೂರ್ ಅಂದರೆ ಏನಂದರೆ, ಪೆಡಿ ಅಂದರೆ ಫೂಟ್ ಬಗ್ಗೆ ಕೇರ್ ತಗೊಳ್ಳೋದನ್ನ ಪೆಡಿಕ್ಯೂರ್ ಅಂತ ಹೇಳ್ತೀವಿ. ಸೊ ಫೂಟ್ಗೆ ಏನಕ್ಕೆ ನಾವು ಕೇರ್ ತಗೋಬೇಕು ಅನ್ನೋದನ್ನ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪೆಡಿಕ್ಯೂರ್ ಅಂದ್ರೆ ಕಂಪ್ಲೀಟ್ ನಮ್ಮ ಫೀಟ್ದು ಕೇರ್, ಅಂದ್ರೆ ನಮ್ಮ ಫೂಟ್ ನಮ್ಮ ಕಾಲ್ಗಳ ಕೇರ್ನ ಪೆಡಿಕ್ಯೂರ್ ಅಂತ ಹೇಳ್ತೀವಿ. ಈ ಪೆಡಿಕ್ಯೂರ್ನ ನಾವು ಏನಕ್ಕೆ ಮಾಡ್ತೀವಿ ಅಂದ್ರೆ, ಸೊ ನಮ್ಮ ಅಂದ್ರೆ ನಮ್ಮ ಫೂಟ್ ಅಲ್ಲೇ ನಮ್ಮ ಫುಲ್ ಬಾಡಿ ಪ್ರೆಷರ್ ಪಾಯಿಂಟ್ಸ್ ಎಲ್ಲ ಅದರಲ್ಲೇ ನಮ್ಮ ಜೊತೆ ಇರೋದು. ಸೊ ಅದನ್ನು ನಾವು ಚೆನ್ನಾಗಿ ಪ್ರೆಷರೈಸ್ ಮಾಡಿ ಕೇರ್ ಮಾಡ್ತಾ ಇದ್ರೆ ನಮ್ಮ ಬಾಡಿ ಕೂಡ ತುಂಬ ರಿಲ್ಯಾಕ್ಸ್ ಆಗಿರುತ್ತೆ, ಸ್ಟ್ರೆಸ್ ಫ್ರೀ ಆಗಿರ್ತೀವಿ. ಸೊ ಏನೇ ಬಾಡಿ ಪೇನ್ಸ್ ಇದ್ರೂ ಇದರಿಂದ ರಿಲೀಫ್ ಆಗುತ್ತೆ. ಚೆನ್ನಾಗಿ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗುತ್ತೆ. ಪ್ಲಸ್ ನಿಮ್ಮ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಮಾಡುತ್ತೆ, ಟ್ಯಾನ್ ರಿಮೂವ್ ಮಾಡುತ್ತೆ, ನಿಮ್ಮ ಕಾಲುಗಳನ್ನ ಸಾಫ್ಟ್ ಆಗಿ ಸ್ಮೂತ್ನೆಸ್ ಕೊಡುತ್ತೆ. ಸೊ ಇದರಿಂದ ನೀವು ಇದನ್ನ ಮಾಡ್ತಾ ಬಂದ್ರೆ ನಿಮ್ಮ ಕಾಲು ಕೂಡ ನಿಮಗೆ ಯಂಗ್ ಲುಕಿಂಗ್ ಸ್ಕಿನ್ ಆಗಿರುತ್ತೆ. ಕಂಪ್ಲೀಟ್ ಬಾಡಿ ರಿಲ್ಯಾಕ್ಸೇಷನ್ ಅಂತಾನು ಹೇಳ್ಬೋದು. ಸೊ ಯಾಕಂದ್ರೆ ನಮ್ಮ ಫುಲ್ ಬಾಡಿ ಪ್ರೆಷರ್ ಬಂದು ನಮ್ಮ ಕಾಲಲ್ಲಿ ಇರುತ್ತೆ. ನಮ್ಮ ಕಾಲಿಗೆ ನಾವು ಕೇರ್ ಕೊಡಬೇಕಾದ್ರೆ ನಮ್ಮ ಬಾಡಿ ಫುಲ್ ನಮಗೆ ರಿಲ್ಯಾಕ್ಸೇಷನ್ ಆಗುತ್ತೆ, ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ಸು ಆಗುತ್ತೆ. ಮೆಂಟಲ್ ಆಗಿರೋ ಸ್ಟ್ರೆಸ್ಸು ಮೆಂಟಲಿ ನೀವು ಫ್ರೀ ಆಗಿ ಕೂಡ ಇರ್ತೀರಾ. ಸೊ ಪೆಡಿಕ್ಯೂರ್ ಬಂದು ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಅನ್ನೋದಿಲ್ಲ, ಯಾರು ಬೇಕಾದ್ರೂ ಮಾಡ್ಕೋಬಹುದು. ಯಾಕಂದ್ರೆ ನಮ್ಮ ಕಾಳುಗಳನ್ನೇ ನಾವು ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಸೊ ನಮ್ಮ ಫುಟ್ ಏನಿದೆಯೋ ಅದು ನಮ್ಮನ್ನ ಫುಲ್ ಆಗಿ ನಮ್ಮನ್ನ ಸ್ಟ್ರೆಂಥನ್ ಮಾಡ್ಕೊಂಡು ಇಟ್ಕೊಂಡಿರುತ್ತೆ. ಸೊ ಅದನ್ನ ನೀವು ಎಷ್ಟು ಕೇರ್ ಮಾಡ್ತೀರೋ ಸೊ ನಿಮಗೆ ಅಷ್ಟು ನಿಮ್ಮ ಬಾಡಿ ಕೂಡ ರಿಲ್ಯಾಕ್ಸೇಷನ್ ಅಲ್ಲಿ ಇರುತ್ತೆ. ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪೆಡಿಕ್ಯೂರ್ಸ್ ಇದೆ. ಅದು ಯಾವ್ಯಾವ ಪೆಡಿಕ್ಯೂರ್ಸ್ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವೆಲ್ಲ ಬಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಪೆಡಿಕ್ಯೂರ್. ಸೊ ಇದರದ್ದು ಪೆಡಿಕ್ಯೂರ್ ಅಲ್ಲಿ ನಿಮಗೆ ತುಂಬಾ ನಾರ್ಮಲ್ ಆಗಿ ಮಾಡುವಂತ ಪೆಡಿಕ್ಯೂರ್ ನ ಮೆನ್ಷನ್ ಮಾಡಿದ್ದೀನಿ. ಪ್ಲಸ್ ನಿಮಗೆ ಎಕ್ಸ್ಟ್ರಾ ಸ್ವಲ್ಪ ನಾಲೆಡ್ಜ್ಗೋಸ್ಕರ ಇನ್ನೂ ಒಂದು ಸ್ವಲ್ಪ ಕೂಡ ನಾನು ಬರ್ದಿದ್ದೀನಿ. ಸೊ ಅವ್ರವ್ರ ಸಲೂನ್ ಅಲ್ಲಿ ಅವ್ರವ್ರಿಗೆ ಗೊತ್ತಿರುವಂತ ಶೈಲಿಯಲ್ಲಿ ಒಂದೊಂದು ಹೆಸರಿಟ್ಕೊಂಡು ಅದರಲ್ಲಿ ಸಿಗುವಂತ ಒಂದೊಂದು ಬೆನಿಫಿಟ್ ನ ಅದರಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಎಲ್ಲಾ ಪೆಡಿಕ್ಯೂರು ಒಂದೇ ತರ ನಿಮಗೆ ಇರಲ್ಲ. ಸೊ ಫಸ್ಟ್ ಬಂದು ಕ್ಲಾಸಿಕ್ ಪೆಡಿಕ್ಯೂರ್ ಅಂದ್ರೆ ಮತ್ತೆ ಬೇಸಿಕ್ ಪೆಡಿಕ್ಯೂರ್ ಅಂದ್ರೆ ಸೇಮೆ, ಎರಡು ಕೂಡ ಸೇಮೆ. ಸೊ ಕ್ಲಾಸಿಕ್ ಅಂದ್ರೆ ನಿಮಗೆ ಬೇಸಿಕ್ ಆಗಿ ಏನ್ ಮಾಡಬೇಕು ಅದನ್ನ ಮಾಡ್ತಾರೆ. ಸೊ ನಾರ್ಮಲ್ ಆಗಿ ನೈಲ್ ಕಟ್ ಮಾಡೋದು, ಶೇಪ್ ಮಾಡೋದು, ಕ್ಲೀನ್ ಮಾಡೋದು, ಡೆಡ್ ಸೆಲ್ಸ್ ರಿಮೂವ್ ಮಾಡೋದು ಇವೆಲ್ಲ ಇರುತ್ತೆ. ಸೊ ಇದರಲ್ಲಿ ಏನಂದ್ರೆ ನಿಮಗೆ ಪ್ಯಾಕು ಸ್ವಲ್ಪ ಲಕ್ಸುರಿ ಆಗಿ ಇದು ಹೋಗಲ್ಲ, ಯಾಕಂದ್ರೆ ಇದು ಬೇಸಿಕ್ ಸ್ಟಾರ್ಟಿಂಗ್ ಪೆಡಿಕ್ಯೂರ್ಗೆ ಸ್ಟಾರ್ಟಿಂಗ್ ಟ್ರೀಟ್ಮೆಂಟ್. ಸೊ ನೆಕ್ಸ್ಟ್ ಬರೋದು ಫ್ರೆಂಚ್ ಅಲ್ಲೂ ಅಷ್ಟೇ ಸೇಮ್ ಮೆಥಡ್ ಫಾಲೋ ಮಾಡ್ತಾರೆ. ಇದರಲ್ಲಿ ಏನ್ ಮಾಡ್ತಾರೆ ಅದೇ ತರ ಇರುತ್ತೆ. ಬಟ್ ನೈಲ್ ಪಾಲಿಶ್ ಮೆಥಡ್ ಬಂದು ನಿಮಗೆ ಸ್ವಲ್ಪ ವೈಟ್ ಆಗಿ ಡಿಫ್ರೆಂಟ್ ಆಗಿ ಪಿಂಕ್ ಮತ್ತೆ ವೈಟ್ ಕಾಂಬಿನೇಷನ್ ಅಲ್ಲಿ ನೈಲ್ ಪಾಲಿಶ್ ನೆಲ್ಲ ಅಪ್ಲೈ ಮಾಡ್ತಾರೆ. ಸೊ ಆ ಫ್ರೆಂಚ್ ಒಂದೊಂದು ಸಲೂನ್ಸ್ ಅಲ್ಲಿ ಒಂದೊಂದು ರೀತಿ ಅವ್ರು ಪ್ರೊವೈಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದು ಜೆಲ್ ಪೆಡಿಕ್ಯೂರ್ ಅಂದ್ರೆ ಇದರಲ್ಲಿ ನಿಮ್ಗೆ ಏನಂದ್ರೆ LED ಲೈಟ್ ನ ಬೆಳೆಸ್ತಾರೆ. ಅಂದ್ರೆ ಟೆಕ್ನಾಲಜಿ ಸ್ವಲ್ಪ ಎಲೆಕ್ಟ್ರಾನಿಕ್ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ಇದನ್ನ ನಿಮಗೆ ಸರ್ವಿಸ್ ಕೊಡ್ತಾರೆ. ಸೊ ಅದರಿಂದ ನಮಗೆ ಬೇಗ ಬೇಗ ಫಿನಿಶ್ ಆಗುತ್ತೆ. ಸೊ ಇದನ್ನು ಅಷ್ಟೇ ನೀವು ಹೈ ಎಂಡ್ ಹೋದಂಗೂ ನಿಮಗೆ ಪ್ಯಾಕೇಜಸ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಅದನ್ನ ಜೆಲ್ ಪೆಡಿಕ್ಯೂರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹಾಟ್ ಸ್ಟೋನ್ ಬಂದು ಇದೊಂದು ರೀತಿಯಲ್ಲಿ ಥೆರಪಿ ತರ ಕೊಡ್ತಾರೆ. ಸೊ ಚೆನ್ನಾಗಿ ಆರೋಮಾ ಆಯಿಲ್ಸ್ ಮಸಾಜ್ ಮಾಡಿಬಿಟ್ಟು ಚೆನ್ನಾಗಿ ಪೇನ್ ಆರ್ಥರೈಟಿಸ್ ಅಂತರ ಪೇನ್ ಇರೋರ್ಗೆಲ್ಲ ಸ್ವಲ್ಪ ರಿಲೀಫ್ ಆಗೋದಕ್ಕೆ ಹಾಟ್ ಸ್ಟೋನ್ ಮಸಾಜ್ ನ ಮಾಡ್ತಾರೆ. ಸೊ ಈ ಹಾಟ್ ಸ್ಟೋನ್ ಮಸಾಜ್ ಮಾಡೋದ್ರಿಂದ ಚೆನ್ನಾಗಿ ನಿದ್ರೆ ಕೂಡ ಸೂಪರ್ ಆಗಿ ಬರುತ್ತೆ. ಇದೊಂದು ರೀತಿಯಾದ ಥೆರಪಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂದು ಫಿಶ್ ಬಂದು ಆಲ್ರೆಡಿ ನೋಡಿರ್ತೀರಾ, ಆ ಸ್ಪಾ ರೀತಿಯಲ್ಲಿ ಕೊಡ್ತಿರ್ತಾರೆ. ಒಂದು ಸ್ಮಾಲ್ ಚಿಕ್ಕದಾಗಿ ಬಕೆಟ್ ತರ ಇದ್ಬಿಟ್ಟು ಅದ್ರೊಳಗೆ ಸ್ವಲ್ಪ ಫಿಶ್ನೆಲ್ಲ ಹಾಕ್ಬಿಟ್ಟು ನಿಮಗೆ ಕಾಲ್ನ ಅದ್ರೊಳಗೆ ಬಿಡಕ್ಕೆ ಹೇಳ್ತಾರೆ. ಫಿಶ್ ಬಂದು ನಿಮ್ಮ ಡೆಡ್ ಸೆಲ್ಸ್ನೆಲ್ಲ ಚೆನ್ನಾಗಿ ರಿಮೂವ್ ಮಾಡಿ ಅದು ತಿನ್ನುತ್ತೆ. ಅವಾಗ ನಿಮ್ಮ ಕಾಲ್ ಫುಲ್ ಕ್ಲೀನ್ ಆಗುತ್ತೆ. ಸೊ ಇದರಿಂದ ಒಂದೊಂದು ಪೆಡಿಕ್ಯೂರ್ ಅಲ್ಲಿ ನಿಮ್ಗೆ ಒಂದೊಂದು ಬೆನಿಫಿಟ್ ಇರುತ್ತೆ. ಸೊ ಈ ಫಿಶ್ ಪೆಡಿಕ್ಯೂರ್ ಮಾಡಿಸಿದ್ರೆ ನಿಮಗೆ ಸೋರಿಯಾಸಿಸ್ ಇರುವಂತ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ನೀಟಾಗಿ. ಯಾಕಂದ್ರೆ ಅದು ಎಲ್ಲಾ ಮೇಲಿರೋ ಲೇಯರ್ ಡೆಡ್ ಸೆಲ್ಸ್ ಫುಲ್ ರಿಮೂವ್ ಮಾಡೋದ್ರಿಂದ ನಿಮಗೆ ಯಾವ ರೀತಿ ಆದ್ರೂ ಸೋರಿಯಾಸಿಸ್ ಇಚ್ಚಿಂಗ್ ಆ ರೀತಿ ಏನಾದ್ರೂ ಇದ್ರೂ ಕೂಡ ಈ ಫಿಶ್ ಫಾ ಅಂತ ಸೂಪರ್ ಆಗಿ ನಿಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಸೊ ಅದೇ ರೀತಿ ಒಂದೊಂದು ಪೆಡಿಕ್ಯೂರ್ ಅಲ್ಲಿ ನಿಮ್ಗೆ ಒಂದೊಂದು ರೀತಿ ಬೆನಿಫಿಟ್ ಇರುತ್ತೆ. ಸೊ ನೆಕ್ಸ್ಟ್ ಬಂದು ಪ್ಯಾರಾಫಿನ್ ಅನ್ನೋದು ಏನಂದ್ರೆ ನಾರ್ಮಲ್ ಆಗಿ ನಿಮ್ಗೆ ಏನ್ ಮಾಡ್ತಾರೆ ಕ್ಲಾಸಿಕಲ್ಲಿ ಅದೆಲ್ಲ ಮಾಡ್ಬಿಟ್ಟು ಎಕ್ಸ್ಟ್ರಾ ಇದ್ರಲ್ಲಿ ಬಂದು ನಿಮಗೆ ಪ್ಯಾರಾಪಿನ್ ಮಾಸ್ಕ್ ಅಂತ ಬರುತ್ತೆ, ಅದನ್ನ ಯೂಸ್ ಮಾಡ್ತಾರೆ. ನಾನು ಆಲ್ರೆಡಿ ಫೇಶಿಯಲ್ ಅಲ್ಲಿ ಹೇಳ್ತೀನಿ. ಪ್ಯಾರಾಪಿನ್ ಅಂದ್ರೆ ಏನಂದ್ರೆ ಅದು ಒಂದು ರೀತಿಯಾದ ವ್ಯಾಕ್ಸ್ ಪ್ರಾಡಕ್ಟ್ ಅದು. ಸೊ ಅದನ್ನೇನ್ ಮಾಡ್ತಾರೆ ಅಂದ್ರೆ ತುಂಬಾ ಡ್ರೈ ಇರೋ ಕಾಲ್ಗಳಿಗೆ ತುಂಬಾ ಚೆನ್ನಾಗಿ ಮಾಯ್ಸ್ಟ್ ಕೊಡೋದಕ್ಕೆ ಅದನ್ನ ಪ್ಯಾಕ್ ಆಗಿ ಯೂಸ್ ಮಾಡ್ತಾರೆ.
ಸೊ ನೆಕ್ಸ್ಟ್ ಬಂದು ಮಿನಿ ಪೆಡಿ ಅಂದರೆ ಏನಿಲ್ಲ, ಸ್ವಲ್ಪ ಕಮ್ಮಿಯಾಗಿ ಇರೋ ಡೈರೇಷನ್ ಟೈಮಲ್ಲಿ ನಿಮಗೆ ಬೇಗ ಮಾಡಿ ಕೊಡುವಂಥದ್ದು. ಸ್ವಲ್ಪ ಸುಮ್ಮನೆ ನಾರ್ಮಲ್ ಆಗಿ ಜಾಸ್ತಿ ಪ್ರೊಸೀಜರ್ ಇರಲ್ಲ, ಜಸ್ಟ್ ಕಟ್, ಫೈಲ್, ರಿಮೂವ್ ಡೆಡ್ ಸೆಲ್ಸ್ ಅದನ್ನೆಲ್ಲ ರಿಮೂವ್ ಮಾಡಿ ನೈಲ್ ಪಾಲಿಶ್ ಹಾಕಿ ಚೆನ್ನಾಗಿ ನಿಮಗೆ ಹ್ಯಾಂಡ್ನ ಸ್ವಲ್ಪ ನೋಡೋ ಥರ ಇರೋ ಥರ ರೆಡಿ ಮಾಡಿ ಕಳಿಸ್ತಾರೆ. ಸ್ವಲ್ಪ ಫಾಸ್ಟ್ ಆಗಿ ಮಾಡುವಂಥ ಒಂದು ಪ್ರೊಸೀಜರ್. ಸೊ ಸ್ಪಾ ಪೆಡಿಕ್ಯೂರಲ್ಲಿ ಏನಂದ್ರೆ ಫುಲ್ ನಿಮಗೆ ಡಿಲಾಕ್ಸ್ ಆಗಿರುತ್ತೆ ಟ್ರೀಟ್ಮೆಂಟ್. ಇದರಲ್ಲೇ ನಿಮಗೆ ಟ್ರೀಟ್ಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ನಾನಾ ರೀತಿಯ ಟ್ರೀಟ್ಮೆಂಟ್ಸ್ಗಳು ಅವೈಲಬಲ್ ಇರುತ್ತೆ. ಸೊ ನಾನು ಏನು ಹೇಳಿದ್ದೀನೋ ಈ ಪ್ಯಾರಾಪಿನ್ ಮತ್ತೆ ಇನ್ನು ಏನೇನು ಕನ್ಸರ್ನ್ಸ್ ಇರುತ್ತೆ ನಿಮ್ಮ ಸ್ಕಿನ್ಗೆ, ನಿಮ್ಮ ಕಾಲ್ಗಳಿಗೆ, ಇವಾಗ ಡೆಡ್ ಸೆಲ್ಸ್ ಜಾಸ್ತಿ ಇರುತ್ತೆ, ಇಲ್ಲ ಟ್ಯಾನ್ ಇರುತ್ತೆ, ಇಲ್ಲ ರಿಂಕಲ್ಸ್ ಜಾಸ್ತಿ ಇರುತ್ತೆ, ಏಜಿಂಗ್ ಜಾಸ್ತಿ ಇರುತ್ತೆ, ಅಂದ್ರೆ ಸ್ಯಾಗಿಂಗ್ನೆಸ್ ಏನಾದ್ರೂ ಇರುತ್ತೆ, ಆ ಥರದಕ್ಕೆಲ್ಲ ನಿಮ್ಮ ಕನ್ಸರ್ನ್ ನೋಡಿಬಿಟ್ಟು ನಿಮ್ಮ ಸ್ಕಿನ್ಗೆ ಯಾವ ರೀತಿ ಪ್ರಾಡಕ್ಟ್ ಯೂಸ್ ಮಾಡ್ಬೋದು ಅಂತ ನೋಡಿ ಅದ್ರ ತಕ್ಕಂಗೆ ನಿಮಗೆ ಟ್ರೀಟ್ಮೆಂಟ್ನ ಕೊಡ್ತಾರೆ. ಸೊ ಸ್ಪಾ ಅಂದರೆ ತುಂಬ ಲಕ್ಸುರಿ ಆಗಿರುತ್ತೆ, ತುಂಬ ಕಾಸ್ಟ್ ವೈಸು ತುಂಬ ಜಾಸ್ತಿ ಇರುತ್ತೆ. ಸೊ ಬಟ್ ಸೂಪರ್ ಆಗಿರುತ್ತೆ ಟ್ರೀಟ್ಮೆಂಟ್ ಅದು. ಸೊ ಅಟ್ಲೀಸ್ಟ್ ನಿಮಗೆ ಮಸಾಜ್ ಯಾವ್ದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಬರುತ್ತೋ ಆ ರೀತಿಯಲ್ಲೆಲ್ಲ ನೀವು ಸ್ವಲ್ಪ ಪೆಡಿಕ್ಯೂರ್ ಮಂತ್ಲಿ 1 ಟೈಮ್ ಮಾಡ್ಕೊಂಡ್ರೆ ತುಂಬಾನೇ ರಿಲೀಫ್ ಆಗಿರುತ್ತೆ. ಸೊ ಈ ಮಿನಿ ಪೆಡಿಯಲ್ಲೆಲ್ಲ ನಿಮಗೆ ಮಸಾಜ್ ಬರಲ್ಲ. ಸೊ ಇದು ಮಿಕ್ಕಿದ್ರಲ್ಲೆಲ್ಲ ನಿಮಗೆ ಚೆನ್ನಾಗಿ ಮಸಾಜ್ ಬರುತ್ತೆ, ಸ್ಕ್ರಬ್ಬಿಂಗ್ ಬರುತ್ತೆ, ಆ ರೀತಿ ಡೆಡ್ ಸೆಲ್ಸ್ ರಿಮೂವ್ ಮಾಡೋ ಎಲ್ಲ ಪ್ರೊಸೀಜರು ಬರುತ್ತೆ. ಸೊ ಅದನ್ನ ನಾನು ಹೇಳ್ತೀನಿ ಯಾವ ರೀತಿ ಪ್ರೊಸೀಜರ್ ಅಂತ. ಅದಲ್ಲದೆ ನಿಮಗೆ ವೈನ್ ಪ್ರೊಸೀಜರ್ ಇರುತ್ತೆ, ಅಂದ್ರೆ ವೈನ್ ಪೆಡಿಕ್ಯೂರ್. ಇದು ಬಂದು ವೈನ್ನ ಯೂಸ್ ಮಾಡಿ ಮಾಡ್ತಾರೆ. ರೋಸ್ ಪೆಟಲ್ಸ್, ಸಾಲ್ಟ್, ಮಿಲ್ಕ್ ಅಂಡ್ ಹನಿ. ಸೊ ಮಿಲ್ಕ್ ಅಂಡ್ ಹನಿ ಏನು ಮಾಡುತ್ತೆ ಅಂದರೆ ನಿಮಗೆ ಆಂಟಿ ಏಜಿಂಗ್ನ ರಿಮೂವ್ ಮಾಡೋ ಕೆಪಾಸಿಟಿ ಇದರಲ್ಲಿ ಇರುತ್ತೆ. ಅದನ್ನ ಪ್ರಾಡಕ್ಟ್ ಯೂಸ್ ಮಾಡಿ, ಇದೆಲ್ಲ ಬಂದು ನಿಮಗೆ ಮನೆಯಲ್ಲಿ ಸಿಗುವಂಥ ಪ್ರಾಡಕ್ಟ್ನ ಯೂಸ್ ಮಾಡಿ ಮಾಡುವಂಥದ್ದು. ಸೊ ಇದೆಲ್ಲ ಬಂದು ನಿಮಗೆ ಸಲೂನಲ್ಲಿ ಹೇಗೆ ಯೂಸ್ ಮಾಡ್ತಾರೋ ಆ ರೀತಿ ಮಾಡ್ತಾರೆ. ಸೊ ಕೆಲವು ಸಲೂನಲ್ಲೂ ಕೂಡ ನಿಮಗೆ ಈ ರೀತಿ ಪ್ರೊವೈಡ್ ಮಾಡ್ತಾರೆ. ಸೊ ಅವ್ರಿಗೆ ನಾರ್ಮಲ್ ಆಗಿ ತುಂಬಾ ಬೇಡ, ಕ್ರೀಮ್ಸ್ ಅಪ್ಲೈ ಮಾಡೋದು ಬೇಡ ಅಂದರೆ ಈ ರೀತಿ ಫೆಸಿಲಿಟಿ ಕೂಡ ಅವರಿಗೆ ಅವೈಲಬಲ್ ಮಾಡ್ತಾರೆ. ಸೊ ಕೆಲವು ಸಲೂನ್ಸ್ ಅಲ್ಲಿ ಅದ್ರದ್ದು ಬ್ರ್ಯಾಂಡ್ ತಕ್ಕಂಗೆ ಚಾರ್ಜಸ್ ಕೂಡ ಇರುತ್ತೆ. ಸೊ ಒಂದೊಂದು ರೋಸ್ ಪೆಟಲ್ದು ಇವಾಗ ಅದ್ರದ್ದು ಒಂದು ಚಾರ್ಜ್ ಇರುತ್ತೆ, ಅದು ಬಂದು ನಾರ್ಮಲ್ ಆಗಿ ನಮಗೆ ಸಿಗುತ್ತೆ. ಸೊ ಒಂದೊಂದು ಸಲೂನಲ್ಲಿ ಒಂದೊಂದು ರೀತಿ ಚಾರ್ಜಸ್ನ ಇಟ್ಟಿರ್ತಾರೆ. ಯಾಕಂದ್ರೆ ಒಂದೊಂದು ಪ್ರೊಸೀಜರು ಒಂದೊಂದು ರೀತಿಯಾದ ಪ್ರೊಸೀಜರ್ ಇರುತ್ತೆ. ಮಿನಿಮಮ್ ಇದು ಬಂದು ನಿಮಗೆ ಒಂದು 45 ಮಿನಿಟ್ಸ್ ಬೇಕಾಗುತ್ತೆ ಮಾಡೋದು, ಎಲ್ಲ ಪ್ರೊಸೀಜರು ಮಾಡೋದು. ಸೊ ಟೋಟಲ್ ಆಗಿ ಒಂದು 45 ಮಿನಿಟ್ಸ್ ನಿಮಗೋಸ್ಕರ ನೀವು ಸ್ವಲ್ಪ ಟೈಮ್ ಕೊಟ್ಟರೆ ತುಂಬಾನೇ ರಿಲ್ಯಾಕ್ಸೇಷನ್ಸ್ ಆಗಿರುತ್ತೆ. ಪ್ಲಸ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗೂ ಇರುತ್ತೆ, ಸ್ಟ್ರೆಸ್ ಫ್ರೀ ಆಗೂ ಇರ್ತೀರಾ. ಸೊ ಇದರಿಂದ ಇಷ್ಟು ಬೆನಿಫಿಟ್ಸ್ ಇದೆ. ಸೊ ಇದರಲ್ಲಿ ಟೈಪ್ಸು ನೀವು ನೋಡಾಯ್ತು. ನೆಕ್ಸ್ಟ್ ಬಂದು ಇದ್ರದ್ದು ಪ್ರೊಸೀಜರ್ ಏನಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಪ್ರೊಸೀಜರ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಅದು ಡೀಟೇಲ್ ಆಗಿ ಪ್ರಾಕ್ಟಿಕಲ್ ಅಲ್ಲಿ ನಾನು ನಿಮಗೆ ಅದನ್ನ ಶೇರ್ ಮಾಡ್ತೀನಿ. ಯಾವ ರೀತಿ ನೀವು ಪೆಡಿಕ್ಯೂರ್ನ ಮಾಡ್ಬೋದು, ಮನೆಯಲ್ಲೂ ಮಾಡ್ಕೋಬಹುದು, ಬಟ್ ಸಲೂನಲ್ಲಿ ಹೋಗು ಮಾಡ್ಕೋಬಹುದು. ಬಟ್ ಇದು ಬಂದು ತುಂಬಾ ರಿಲ್ಯಾಕ್ಸೇಷನ್ ಆಗಿರುವಂತ ಒಂದು ಪ್ರೊಸೀಜರ್. ಮನೆಯಲ್ಲಿ ನೀವು ಮಾಡ್ಕೊಂಡ್ರೆ ಅಷ್ಟು ರಿಲ್ಯಾಕ್ಸೇಷನ್ ಆಗಲ್ಲ. ನಾನು ತುಂಬಾ ಸತಿ ಟ್ರೈ ಮಾಡಿದ್ದೀನಿ, ನಾನು ಅಪ್ಲೋಡು ಮಾಡಿದ್ದೀನಿ ಯೂಟ್ಯೂಬಲ್ಲೆಲ್ಲ. ಬಟ್ ಅದೇನೇ ಅಂದ್ರೂ ನಾವು ಒಂದು ಸಲೂನಲ್ಲೋ ಅಥವಾ ಇನ್ನೊಬ್ಬರ ಹತ್ರ ನಾವು ಸರ್ವಿಸ್ ತಗೋಬೇಕಾದಾಗ ಸೊ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇರ್ತೀವಿ. ಆ ಟೈಮಲ್ಲೂ ನಾವು ಕೆಲಸ ಮಾಡ್ತಾ ನಮ್ಮ ಕಾಲ್ನ ಅಂದ್ರೆ ಕೆಲಸ ಅಂದ್ರೆ ಕಾಲ್ಗಳನ್ನ ನಾವೇ ನೋಡ್ಕೊಳ್ತಾ ಇದ್ರೆ ಆ ರಿಲ್ಯಾಕ್ಸೇಷನ್ ಟೈಮ್ ಬಂದು ನಾವು ಇದರಲ್ಲೇ ಕಾನ್ಸಂಟ್ರೇಷನ್ ಮಾಡ್ತೀವಿ, ಆ ರಿಲ್ಯಾಕ್ಸೇಷನ್ ನಮಗೆ ಸಿಗಲ್ಲ. ಸೊ ಹಾಗಾಗಿ ಬೇರೆಯವ್ರ ಹತ್ರ ನಾವು ಸರ್ವಿಸ್ ತಗೊಂಡ್ರೆ ಇದು ಬಂದು ಒಂದು ಬೆಸ್ಟ್ ಆಪ್ಷನ್ ಆಗಿ ಇರುತ್ತೆ. ಸೊ ಇದ್ರ ಪ್ರೊಸೀಜರ್, ಪೆಡಿಕ್ಯೂರ್ದು ಪ್ರೊಸೀಜರ್ ಏನಂದ್ರೆ, ಸೊ ನಮಗೆ ಪೆಡಿ ಮೆಷಿನ್ಸ್ ಇರುತ್ತೆ. ಅಂದ್ರೆ ನಾರ್ಮಲ್ ಆಗಿ ಬಿಫೋರ್ ಎಲ್ಲ ಏನಂದ್ರೆ ನಮಗೆ ಜಸ್ಟ್ ಒಂದು ಟಬ್ ತರ ಇರುತ್ತೆ, ಅದ್ರಲ್ಲಿ ಬಿಸಿ ನೀರು ಹಾಕಿ ಮಾಡ್ತಾ ಇದ್ವಿ. ಇವಾಗ ಎಷ್ಟೋ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ನಿಮಗೆ ಗೊತ್ತಿರುತ್ತೆ. ಸೊ ನಾವಿವಾಗ ಪೆಡಿಕ್ಯೂರ್ ಮೆಷಿನ್ ನಲ್ಲಿ ಫಸ್ಟ್ ನೀರನ್ನ ನಾವು ಬಿಸಿ ಮಾಡಬೇಕು. ಸೊ ಅದಕ್ಕೆ ಫಸ್ಟ್ ನೀರನ್ನ ಸ್ವಿಚ್ ಹಾಕ್ಬಿಟ್ಟು ನೀರನ್ನ ಬಿಸಿ ನೀರನ್ನ ಹಾಕ್ಬಿಟ್ಟು, ಅಂದ್ರೆ ನಾರ್ಮಲ್ ನೀರನ್ನ ಹಾಕಿ ಬಿಸಿ ಆಗಕ್ ಬಿಟ್ಬಿಡಿ. ಸೊ ಅದ್ರಲ್ಲಿ ಬಂದು ನಮಗೆ ಸಾಲ್ಟ್ ಹಾಕೋದಿರುತ್ತೆ, ಮಿನರಲ್ ಸಾಲ್ಟ್ ಅಂತ ಹೇಳ್ತೀವಿ. ಆಮೇಲೆ ಶಾಂಪೂ, ಡೆಟಾಲ್, ಸ್ವಲ್ಪ ಲೆಮನ್ ಹಾಕೊಳ್ಳಿ. ಆಮೇಲೆ ಸ್ವಲ್ಪ ಬೇಕು ಅಂದ್ರೆ ಸ್ವಲ್ಪ ಅವ್ರಿಗೇನೋ ಟ್ಯಾನ್ ಜಾಸ್ತಿ ಇದ್ರೆ ನಾವು ಮುಖಕ್ಕೆ ಹಾಕ್ತೀವಲ್ಲ ಬ್ಲೀಚ್, ಅದ್ರದ್ದು ಆಕ್ಟಿವೇಟರ್ ಒಂದು ಪಿಂಚ್ ಹಾಕಿ. ಸೊ ಆ ನಂತರ ಕೆಲವು ಪ್ರಾಡಕ್ಟ್ಸ್ ಎಲ್ಲ ಇರುತ್ತೆ ನಮ್ಗೆ ಡಿಫ್ರೆಂಟ್ ಆಗಿ ಪ್ರಾಡಕ್ಟ್ಸ್, ಇದೆಲ್ಲ ಬರೀ ಕ್ಲಾಸಿಕ್ಗೆ. ಸೊ ಆ ಒಂದು ಬ್ರ್ಯಾಂಡ್ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಏನಂದ್ರೆ ಪ್ರತಿಯೊಂದು ಕೊಟ್ಬಿಡ್ತಾರೆ. ಸೊ ಅದು ಒಂದು ಪ್ಯಾಕೆಟ್ ತೆಗೆದ್ಬಿಟ್ಟು ಹಾಕ್ಬಿಟ್ರೆ ಪ್ರತಿಯೊಂದು ಅದರಲ್ಲಿ ನಿಮಗೆ ಆ್ಯಡ್ ಆಗಿ ಹೋಗುತ್ತೆ. ಸೊ ಬೇಕಂದ್ರೆ ಸ್ವಲ್ಪ ರೋಸ್ ಪೆಟಲ್ಸ್ ಹಾಕೊಳ್ಳಿ. ಸೊ ಸ್ವಲ್ಪ ಅರೋಮಾ ಆಯಿಲ್ಸ್ ಕೂಡ ನೀವು ಹಾಕೋಬಹುದು. ಸೊ ಈ ರೀತಿ ಎಲ್ಲ ಫಸ್ಟ್ ಟಬ್ಬಲ್ಲಿ ಹಾಕೊಳ್ಳಿ. ಈ ಟಬ್ಬಲ್ಲಿ ಹಾಕಿದ್ಮೇಲೆ ಅದು ಬಿಸಿ ಆಗಕ್ಕೆ ಬಿಟ್ಬಿಡಿ. ಬಿಸಿ ಆದ್ಮೇಲೆ ಅದು ಬಿಸಿಯಾಗೋ ಟೈಮಲ್ಲಿ ನೀವು ಬಂದು ನೈಲ್ನ ಕಟ್ ಮಾಡಿ ನೈಲ್ನ ಫೈಲ್ ಮಾಡಿಕೊಂಡು ಅದಕ್ಕೆ ಕ್ರಿಟಿಕಲ್ ಕ್ರೀಮ್ನ ಅಪ್ಲೈ ಮಾಡಿ. ಸೊ ಕ್ರಿಟಿಕಲ್ ಕ್ರೀಮ್ ಏನಕ್ಕೆ ಅಪ್ಲೈ ಮಾಡ್ತೀವಿ ಅಂದರೆ ನಮ್ಮ ಡೆಡ್ ಸೆಲ್ಸ್ ಎಲ್ಲ ಸ್ವಲ್ಪ ಸ್ಮೂತ್ ಆಗೋದಕ್ಕೆ ಆ ಕ್ರೀಮ್ನ ಅಪ್ಲೈ ಮಾಡಿಬಿಟ್ಟು ಕಾಲೆರಡನ್ನು ನಾವು ನೀರು ಒಳಗೆ ಹಾಕ್ತೀವಿ, ಅಂದರೆ ನಮ್ಮ ಪೆಡಿಕ್ಯೂರ್ ಟಬ್ಗೆ ಹಾಕ್ತೀವಿ. ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ಕ್ರಿಟಿಕಲ್ ಪ್ರೆಷರಿಂದ ಅದನ್ನು ಚೆನ್ನಾಗಿ ಪುಷ್ ಮಾಡಿ ತೆಗೆದಾಗ ನಿಮಗೆ ಈಸಿಯಾಗಿ ಆ ಡೆಡ್ ಸೆಲ್ಸು ನಿಮ್ಮ ಮೇಲೆ ಇರೋ ನೈಲ್ಸ್ ಮೇಲೆ ಇರೋ ಎಲ್ಲ ಡೆಡ್ ಸೆಲ್ಸ್ ಎಲ್ಲ ನೀಟಾಗಿ
ಬಂದ್ಬಿಡುತ್ತೆ. ನೆಕ್ಸ್ಟ್ ಸೈಡಲ್ಲಿ ಇರೋ ಡೆಡ್ ಸೆಲ್ಸ್ ಎಲ್ಲ ಸೈಡಲ್ಲಿ ಮಾಡುವಂಥ ಒಂದು ಪಿಷರಲ್ಲಿ ಮಾಡಿಕೊಂಡ್ರೆ ನೀಟಾಗಿ ನಿಮಗೆ ನೈಲ್ಸ್ದು ಕ್ಲೀನ್ ಬಂದು ಮುಗ್ದೋಗುತ್ತೆ. ನೆಕ್ಸ್ಟ್ ಬಂದು ಸ್ಕ್ರಬ್ಬಿಂಗ್ ಮೆಥಡ್. ಸೊ ಅದನ್ನು ನೀವು ಬಂದು ಬ್ರಷ್ನ ಯೂಸ್ ಮಾಡಬೇಕು, ಕ್ಯೂಮಿಕ್ ಸ್ಟೋನ್ ಇರುತ್ತೆ ಅದನ್ನು ಯೂಸ್ ಮಾಡಬೇಕು, ಸ್ಕ್ರಾಪರ್ ಇರುತ್ತೆ ಅದನ್ನು ಯೂಸ್ ಮಾಡಬೇಕು. ಅದಾದಮೇಲೆ ನಿಮಗೆ ಸೈಡಲ್ಲೆಲ್ಲ ತುಂಬ ಒಡೆದೋಗಿದೆ ಅಂದಾಗ ಅದಕ್ಕೆ ಸಪ್ರೇಟಾಗಿ ಟ್ರೀಟ್ಮೆಂಟ್ಸ್ ಎಲ್ಲ ಇರುತ್ತೆ, ಸ್ಪಾದಲ್ಲೇ ಟ್ರೀಟ್ಮೆಂಟ್ಸ್ ಇರುತ್ತೆ. ಅದನ್ನ ನಾನು ಮೊದಲೇ ಹೇಳಿದ್ದು, ಅದನ್ನ ನೋಡ್ಕೊಳ್ಳಿ. ಅವ್ರ ಕಾಲ್ದು ಏನು ಕನ್ಸರ್ನ್ ಇದೆ ಅವ್ರಿಗೆ ಅಡ್ವೈಸ್ ಮಾಡಿ, ಈ ಥರ ಇದೆ ನಿಮ್ಮ ಕಾಲು, ಇದಕ್ಕೆ ಈ ರೀತಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಅವ್ರಿಗೆ ಅಡ್ವೈಸ್ ಮಾಡಿದಾಗ ಅವರು ಅದನ್ನು ಓಕೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದು ತಕ್ಕಂಗೆ ಟ್ರೀಟ್ಮೆಂಟ್ಸ್ನ ಕೊಡಿ. ಸೊ ಚೆನ್ನಾಗಿ ಒಂದು ಮಸಾಜ್ ಕೊಡಿ, ಸ್ಕ್ರಬ್ಬಿಂಗು ಬರಬೇಕು ಅದರಲ್ಲಿ. ಸೊ ಚೆನ್ನಾಗಿ ಒಂದು ಮಸಾಜ್ ಕೊಟ್ಟಾದ್ಮೇಲೆ ಫೈನಲ್ ಆಗಿ ಏನಾಗುತ್ತೆ ಅಂದರೆ ನೀಟಾಗಿ ಅದನ್ನು ಒರೆಸ್ಬಿಟ್ಟು ಒಂದು ಹಾಟ್ ಟವಲಲ್ಲಿ ಚೆನ್ನಾಗಿ ಅವರಿಗೆ ಸ್ಟೀಮ್ ಕೊಡಿ. ಸೊ ಹಾಟ್ ಟವಲ್ ಚೆನ್ನಾಗಿ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು 2 ಮಿನಿಟ್ಸ್ ಅದ್ರ ಮೇಲೆ ಹಾಕಿದಾಗ ಚೆನ್ನಾಗಿ ಅದಕ್ಕೆ ಕಾಲಿಗೆ ಬಂದು ಸೂಪರಾಗಿ ನಮಗೆ ಒಂದು ಅಷ್ಟು ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಅದನ್ನು ಮಾಡಿದ ತಕ್ಷಣ ಸೊ ಅವರಿಗೆ ಪ್ಯಾಂಟ್ ಏನಾದರೂ ಇದ್ದರೆ ಡ್ರೆಸ್ಸಸ್ ವೇರ್ ಮಾಡೋಕ್ಕೆ ಹೇಳಿಬಿಡಿ. ಅದಾದಮೇಲೆ ನೈಲ್ ಪಾಲಿಷ್ನ ಅಪ್ಲಿಕೇಶನ್. ನೈಲ್ ಪಾಲಿಶಲ್ಲಿ 3 ರೀತಿ ಇರುತ್ತೆ. ಒಂದು ಬಂದು ಬೇಸ್ ಕೋಟ್ ಇರುತ್ತೆ, ಆಮೇಲೆ ನೈಲ್ ಪಾಲಿಶು, ಆಮೇಲೆ ಟಾಪ್ ಕೋಟ್. ಸೊ ಈ ರೀತಿ ಹಾಕಬೇಕಾದ್ರೆ ನಿಮಗೆ ಸ್ವಲ್ಪ ಒಂದು 1 ವೀಕ್ ಅಥವಾ 2 ವೀಕ್ಸ್ ನೈಲ್ ಪಾಲಿಶ್ ಬಂದು ಚೆನ್ನಾಗಿ ನಿಮಗೆ ಸ್ಟೇ ಆಗುತ್ತೆ. ಸೊ ಅದಾದಮೇಲೆ ಅವ್ರದ್ದು ಕಾಲ್ಪಾದ ಸೋಲ್ ಇರುತ್ತಲ್ವ, ಆ ಪ್ಲೇಸಲ್ಲಿ ಬಂದು ನಾವು ಮಾಯಿಸ್ಟ್ ಮಾಡಿರ್ತೀವಿ, ಅಂದರೆ ಮಸಾಜ್ ಮಾಡಿರ್ತೀವಲ್ಲ, ಅದನ್ನು ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಅವ್ರಿಗೆ ಆಫ್ಟರ್ ಕೇರ್ ಹೇಳಿಬಿಟ್ಟು, ಕಾಲು ತುಂಬ ಏನೋ ಡ್ರೈ ಇದ್ದರೆ ಗೊತ್ತಿರುತ್ತಲ್ಲ ನಿಮಗೆ, ಆಫ್ಟರ್ ಕೇರ್ ಚೆನ್ನಾಗಿ ನೀರು ಕುಡಿಯೋಕ್ಕೆ ಹೇಳಿ, ಫ್ರೂಟ್ಸ್ ತಿನ್ನೋಕ್ಕೆ ಹೇಳಿ, ಅದೇ ರೀತಿ ಮಾಯಿಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡೋಕ್ಕೆ ಹೇಳಿ. ಅಟ್ಲೀಸ್ಟ್ ಮಂತ್ಲಿ 1 ಟೈಮು ಇಲ್ಲ ಮಂತ್ಲಿ 2 ಟೈಮ್ ಕೂಡ ಅವರು ಸರ್ವಿಸ್ ಮಾಡ್ಕೋಬೋದು. ಈ ಪೆಡಿಕ್ಯೂರ್ ಬಂದು ಇವತ್ತೇ ಮಾಡಬೇಕು ನಾಳೆ ಮಾಡಬೇಕು ಆ ಥರ ಇಲ್ಲ, ವೀಕ್ಲಿ 2 ಸತಿ ಮಾಡ್ಕೋಬೋದು, ವೀಕ್ಲಿ 1 ಸತಿ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ಸೊ ನೀವು ಎಷ್ಟು ಚೆನ್ನಾಗಿ ಇವಾಗ ವೀಕ್ಲಿ ಒಂದು ಮಂತ್ಲಿ 2 ಟೈಮ್ಸ್ ಮಾಡಿಸ್ಕೊತೀರಾ ಅಂದರೆ ನಿಮ್ಮ ಕಾಲು ಅದೇ ರೀತಿ ಚೆನ್ನಾಗಿ ಮೇಂಟೈನ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ತುಂಬ ಸೂಪರಾಗಿ ಯಂಗ್ ಲುಕಿಂಗ್ ಸ್ಕಿನ್ ಇರುತ್ತೆ, ಮತ್ತು ಟ್ಯಾನ್ ಕೂಡ ಏನು ಇರಲ್ಲ, ಟ್ಯಾನು ನೀಟಾಗಿ ರಿಮೂವ್ ಆಗ್ತಾ ಇರುತ್ತೆ. ಸೊ ಇದರಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಸೊ ಎಲ್ಲ ತುಂಬ ಹೌಸ್ ವೈಫ್ಸ್ಗೆಲ್ಲ ತುಂಬಾ ಕಾಲು ನೋವು ಬರ್ತಾ ಇರುತ್ತೆ. ಸೊ ನನ್ನ ಕಡೆಯಿಂದ ಏನೊಂದು ಅಡ್ವೈಸ್ ಅಂದರೆ, ಅಟ್ಲೀಸ್ಟ್ ನಿಮಗೇನು ಪೆಡಿಕ್ಯೂರ್ ಹೊರಗಡೆ ಹೋಗಿ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಸೊ ಮನೇಲೇ ಒಂದು ಟಬ್ ಇಟ್ಕೊಂಡು ಒಂದು ಚೆನ್ನಾಗಿ ಸ್ವಲ್ಪ ಒಂದು ಈವ್ನಿಂಗ್ ಟೈಮಲ್ಲಿ ಚೆನ್ನಾಗಿ ಸ್ವಲ್ಪ ಹಾಟ್ ವಾಟರಲ್ಲಿ ಸ್ವಲ್ಪ ಕಾಲು ಇಟ್ಕೊಂಡು ಉಪ್ಪು ಲೆಮನ್ ಅದರಲ್ಲಿ ಹಾಕೊಂಡು ಒಂದು 5 ಮಿನಿಟ್ಸ್ ಇಟ್ಕೊಂಡ್ರು ಸಾಕು, ಅದೇ ನಿಮಗೆ ಎಷ್ಟೋ ರಿಲೀಫ್ ಆಗುತ್ತೆ. ಸೊ ಡೈಲಿ ಇದನ್ನು ಮಾಡಿದ್ರು ಕೂಡ ಎಷ್ಟೋ ನಿಮಗೆ ಮಂಡಿ ನೋವು ಮತ್ತು ಕಾಲು ನೋವು ಅವೆಲ್ಲ ನಿಮಗೆ ಚೆನ್ನಾಗಿ ರಿಲೀಫ್ ಆಗುತ್ತೆ. ಸಲೂನಲ್ಲಿ ಹೋದರೆ ಕಂಪ್ಲೀಟ್ ನಿಮಗೆ ಒಂದು ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಇಷ್ಟೇ ಇವತ್ತಿನ ಪೆಡಿಕ್ಯೂರ್ ಕ್ಲಾಸ್. ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ಹೇಳಿ, ನಾನು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಸೊ ಇಷ್ಟವರೆಗೂ ನನ್ನ ಕ್ಲಾಸಸ್ ಯಾರಾದರೂ ನೋಡಿಲ್ಲ ಅಂದರೆ ಲಾಸ್ಟ್ ಕ್ಲಾಸಸ್ ಎಲ್ಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾನು ಅಪ್ಕಮಿಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದಾಗ ನಿಮಗೆ ಸ್ವಲ್ಪ ಡೌಟ್ಸ್ ಎಲ್ಲ ಇದ್ದಾಗ ಅದರಲ್ಲಿ ಕ್ಲಿಯರ್ ಆಗುತ್ತೆ. ಯಾಕಂದರೆ ಒಂದೊಂದು ಡೇನೂ ನಾನು ಒಂದೊಂದು ಥರ ಕ್ಲಾಸಸ್ ತೆಗಿತಿದ್ದೀನಿ. ನೀವು ಫುಲ್ ಕ್ಲಾಸ್ ನೋಡಿದಾಗಲೇ ನಿಮಗೆ ಎಲ್ಲ ಕ್ಲಾಸಸ್ಸು ಅರ್ಥ ಆಗುತ್ತೆ. ಸೊ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಚೆನ್ನಾಗಿ ಒಂದು ಲೈಕ್ ಕೊಟ್ಟು ನನಗೊಂದು ಮೋಟಿವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್ ಬಾಯ್.